ಚನ್ನಪಟ್ಟಣ ಕ್ಷೇತ್ರದಾದ್ಯಂತ ಜನತೆ ಮೊದಲಿನಿಂದಲೂ ನಮ್ಮ ಕುಟುಂಬಕ್ಕೆ ಶ್ರೀರಕ್ಷೆ ನೀಡಿದ್ದಾರೆಂದು ಶಾಸಕಿ ಅನಿತಾ ಕುಮಾರಸ್ವಾಮಿ ಹೇಳಿದ್ದಾರೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಲ್ಲಿನ ಎಲಚಿಪಾಳ್ಯ, ಹುಚ್ಚಯ್ಯನದೊಡ್ಡಿ, ಗೆಂಡೆಕಟ್ಟೆದೊಡ್ಡಿ, ಕೆಂಚಪ್ಪನದೊಡ್ಡಿ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ಇಂದು ಬಿರುಸಿನ ಪ್ರಚಾರ ನಡೆಸಿದ್ರು. ಈ ವೇಳೆ ಈ ಹಿಂದೆ ಯಾವುದೇ ಪ್ರಚಾರ ಮಾಡದೇ ಇದ್ರೂ ಇಂದಿಗೂ ನಮ್ಮ ಪಕ್ಷಕ್ಕೆ ತಾಲೂಕಿನಲ್ಲಿ ಹೃದಯ ಸ್ಪರ್ಶಿ ಸ್ವಾಗತ ಕೋರ್ತಾ ಇದ್ದಾರೆ. ಇನ್ನು ಕ್ಷೇತ್ರದ ಜನತೆ ನಮ್ಮ ಕುಟುಂಬದ ಮೇಲಿಟ್ಟಿರುವ ವಿಶ್ವಾಸದಿಂದ ನಾನು ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಜನಸೇವೆ ಮಾಡಲು ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆಂದು ಹೇಳಿದರು. ಇದೇ ವೇಳೆ ತನ್ನ ಸ್ಪರ್ಧೆಯಿಂದ ಹತಾಶ ಸ್ಥಿತಿಗೆ ತಲುಪಿರುವ ಇಲ್ಲಿನ ಮಾಜಿ ಶಾಸಕರು ಅಸಂಬದ್ಧವಾಗಿ ಹೇಳಿಕೆ ನೀಡುತ್ತಿದ್ದಾರೆಂದು ಪರೋಕ್ಷವಾಗಿ ಯೋಗೇಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಮತದಾರ ಪ್ರಭು ಯಾರ ಮೇಲೆ ವಿಶ್ವಾಸವಿದೆಯೋ ಅವರಿಗೆ ಆಶೀರ್ವಾದ ಮಾಡಲಿ ಎಂದು ಮನವಿ ಮಾಡಿದರು. ಅದು ಎಷ್ಟು ನಿಜ ಎಷ್ಟು ಸತ್ಯ ಅನ್ನೋದು ನಿಮಗೆ ಗೊತ್ತಾಗ ನೀವೇ ನೋಡ್ತಾ ಇದ್ದೀರಲ್ಲ. ಈಗ ನಾನು ಹೇಳ್ದಂಗೂ ಸರ್ಸ್ಕೊಂಡು ಹೋಗ್ಬೇಕು. ನಾವು ಬರ್ತೀವಿ ಅಂತ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರೆ ಸಾಕು, ಅಲ್ಲಿ ಜನ ಬಂದು ಸೇರಿರ್ತಾರೆ. ನಾವು ಮೈಕು ಏನೂ ಹಾಕ್ಸ್ಕೊಂಡಿಲ್ಲ. ಅವ್ರು ಹತಾಶ ಮನೋಭಾವದಿಂದ ಏನೇನೋ ಇಲ್ಸಲದ ಹೇಳಿಕೆ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಅವ್ರು ಚುನಾವಣೆ ಫೇಸ್ ಮಾಡಲಿ ಸಾಕು. ಈ ಥರದ ಇಲ್ಸಲದ ಮಾತುಗಳೆಲ್ಲ ಆಡೋದು ಬೇಗ ಅವಶ್ಯಕತೆ ಇಲ್ಲ. ಕ್ಯಾಂಡಿಡೇಟ್ಗಳಾದವರು 224 ಕಾನ್ಸ್ಟಿಟ್ಯೂನ್ಸಿಲೂ ಎಲೆಕ್ಷನ್ ನಡೀತಾ ಇದೆ. ಹಿಂಗೆ ಇಲ್ಸಲದ ಇದು ಹೇಳಿಕೆಗಳು ಒಬ್ಬರ ಮೇಲೆ ಒಬ್ರು ಕೊಡೋದ್ರಿಂದ ಏನು ಅರ್ಥ ಏನು? ಈಗ ಚುನಾವಣೆ ಫೇಸ್ ಮಾಡ್ತೀವಿ, ಜನ ಯಾರ ಬಗ್ಗೆ ವಿಶ್ವಾಸ ಇರುತ್ತೆ, ಯಾರ ಪರ ತೀರ್ಮಾನ ತಗೋತಾರೆ, ಅದರಂತೆ ಅದಕ್ಕೆ ನಾವು ಬದ್ಧವಾಗಿರಬೇಕು ಅಷ್ಟೇ.